ಒಂದು ವಾರ ಆಯ್ತು ಸರಿಯಾಗಿ ದುಡಿಮೆ ಆಗಿ ಮನೆಯಲ್ಲಿ ಹೆಟ್ಟಿಲ್ಲ, ಡ್ರೈವರ್ಸ್ ಗೋಳು ಕೇಳೋಕಾಗ್ತಿಲ್ಲ. ಡೈಲಿ ಆಟೋ ನಂಬ್ಕೊಂಡೆ ಬದುಕ್ತಿದ್ದವರ ಬಾಳಿಗ ಬೀದಿಗೆ ಬಿದ್ದಂತಾಗಿದೆ. ಅದಕ್ಕೆ ಕಾರಣ ಕೋಲಿವಾರ್. ಅಲ್ಲಿ ಅವರು ಕಿತ್ತಾಡ್ತಿರೋದಕ್ಕೆ ಇಲ್ಲಿ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ. LPG ಗ್ಯಾಸ್ ಸಿಕ್ಕದೆ ಆಟೋ ಚಾಲಕರು ಪರದಾಡ್ತಿದ್ದು ಸರ್ಕಾರ ಏನ್ ಮಾಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕೇಳೋರಿಲ್ಲ ಆಟೋ ಡ್ರೈವರ್ಸ್ ಪ್ರಾಬ್ಲಮ್. ಪರಿಹಾರಕ್ಕಾಗಿ ಗ್ಯಾರಂಟಿ ನ್ಯೂಸ್ ಎದುರು ಚಾಲಕರ ಕಣ್ಣೀರು. 4 ಅವರು 5 ಅವರು ನಾವು ನಿಂತ್ಕೊಂಡ್ಬಿಟ್ಟು 500 ರೂಪಾಯಿ ತರಕ್ಕೆ ಕಷ್ಟ ಆಗ್ತಾ ಇದೆ ನಮ್ಗೆ. ಒಂದೊಂದು ಬಂಕಲ್ಲಿ ಒಂದೊಂದು ಅಮೌಂಟ್ ಪೇ ಮಾಡ್ತಾ ಇದಾರೆ. ಎಲ್ಲಿಂದ ತರೋಣ ಮೇಡಮ್? ಎಲ್ಲಿಂದ ಹಾಕ್ಬೇಕು ದುಡ್ಡನ್ನ? ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಆಟೋಗಳೇ ಕಾಣ್ತಿದ್ವು. ಆದ್ರೀಗ ಆಟೋಗಳು ಗ್ಯಾಸ್ ಬಂಕ್ಗಳ ಮುಂದಿಗೆ ಕ್ಯೂ ಹಚ್ಚಿ ನಿಂತಿವೆ. ವಾರ್ನಿಂದ LPG ಗ್ಯಾಸ್ ಸಿಗ್ತಿಲ್ಲ ಅಂತ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಬಸವೇಶ್ವರ ನಗರ, ರಾಜಾಜಿನಗರ, JP ನಗರ, ನಂದಿನಿ ಲೇಔಟ್ಗಳಲ್ಲಿರೋ ಗ್ಯಾಸ್ ಬಂಕ್ಗಳ ಮುಂದೆ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಓಡಿಸಿದ್ರೆ ಅಂದಿನ ಜೀವನ ನಡೆಯೋದು ಅನ್ನೋ ಚಾಲಕರ ಸಂಕಷ್ಟ ಮಾತ್ರ ಹೇಳತೀರದ್ದಾಗಿದೆ. ಒಂದು ಸಲ ಗ್ಯಾಸ್ ತುಂಬಿಸೋಕೆ 3-4 ಗಂಟೆ ಕಾಯುವ ಪರಿಸ್ಥಿತಿ ಇದೆ. ನಿಂತ್ರು ಗ್ಯಾಸ್ ಸಿಗೋದು ಡೌಟು. ಮೇಡಮ್ 100 ರೂಪಾಯಿನೂ ಸಂಪಾದಿಸಕ್ ಕಷ್ಟ ಆಗ್ತಾ ಇದೆ. ಬಂಕ್ ಹತ್ರ ಬಂದ್ರೆ 500 ರೂಪಾಯಿ ಹಾಕ್ಸಿ ಅಂತಾರೆ. 4 ಅವರು 5 ಅವರು ನಾವು ನಿಂತ್ಕೊಂಡ್ಬಿಟ್ಟು 500 ರೂಪಾಯಿ ತರಕ್ ಕಷ್ಟ ಆಗ್ತಾ ಇದೆ ನಮ್ಗೆ ಅಲ್ವಾ? ಮಕ್ಕಳನ್ನ ಇಟ್ಕೊಂಡು ನಾವ್ ಎಲ್ಲಿಂದ 500 ರೂಪಾಯಿ ಇವ್ರು ಫಿಕ್ಸ್ ಮಾಡ್ತಾ ಇದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ಅಮೌಂಟ್ ಪೇ ಮಾಡಿಸ್ತಾ ಇದಾರೆ. ಒಂದ್ ಬಂಕಲ್ಲಿ 80 ರೂಪಾಯಿ ಇದ್ರೆ ಇನ್ನೊಂದು ಬಂಕಲ್ಲಿ 190. ಎಲ್ಲಿಂದ ತರೋಣ ಮೇಡಮ್? ಎಲ್ಲಿಂದ ಹಾಕ್ಬೇಕು ದುಡ್ಡನ್ನ? ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಯಾಕೆ ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದಾರ? ಇವರು ಏನ್ ಮಾಡ್ತಾ ಇದಾರೆ ಇವರು? ಬಂಕ್ಗಳಲ್ಲಿ ಗ್ಯಾಸ್ ಸಿಕ್ಕರು ರೇಟ್ ಹೈಕ್. ಬೆಲೆ ಏರಿಕೆಯಿಂದ ಏಕಾಏಕಿ ಡ್ರೈವರ್ಸ್ ಶಾಕ್. ಕೆಲ ಗ್ಯಾಸ್ ಬಂಕ್ಗಳಲ್ಲಿ 500 ರೂಪಾಯಿ ಗ್ಯಾಸ್ ನಿಗದಿ ಮಾಡಿದ್ರೆ ಇನ್ನು ಕೆಲ ಬಂಕ್ನಲ್ಲಿ 700 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನಿಗದಿತ ಗ್ಯಾಸ್ನಿಂದ ದಿನವಿಡೀ ಆಟೋ ನಡೆಸುವುದು ಹೇಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಳೆದೊಂದು ವಾರದಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಎಲೆಕ್ಷನ್ ವೇಳೆ ಮಾತ್ರ ಆಟೋಗಳನ್ನ ಪ್ರಚಾರಕ್ಕಾಗಿ ಉಪಯೋಗ ಮಾಡಿಕೊಳ್ತಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಮೇಡಮ್, ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ಅದರಿಂದ ನಮ್ಗೆ ಅವ್ರು ಕೊಡೋದು ಯಾವ್ದು ನಮ್ಗೆ ತಲುಪ್ತಾ ಇಲ್ಲ. ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅಂತವ್ರೆ ನಮ್ಗೆ. ಅದು ಅವ್ರು ಕೊಡ್ತಾ ಇದಾರೆ, ಬಟ್ ನಮ್ಗೆ ಅದು ಸಿಗ್ತಾ ಇಲ್ಲ. ಮನೆ ಇಟ್ಕೊಂಡಿರೋ ರೇಷನ್ ಕಾರ್ಡ್ ಮಾಡ್ಕೊಂಡು ಅವ್ರಿಗೆಲ್ಲ ಸಿಗ್ತಾ ಇದೆ ರೇಷನ್ ಕಾರ್ಡ್. ನಾವು ಬಡವರಾಗಿ ಇದ್ದು ಕೂಡ ನಾವು ಮಾಡ್ಕೊಳಕ್ ಹೋದ್ರೆ ಆ ಕಾರ್ಡ್ ಇಲ್ಲ, ಈ ಕಾರ್ಡ್ ಇಲ್ಲ, ಹೋಗಿ ನೀವು ಅದ್ ಮಾಡಿಸ್ಕೊ ಬಂದ್ರೇನೆ ನಿಮ್ಗೆ ರೇಷನ್ ಕಾರ್ಡ್ ಅಂತಾರೆ. ಮತ್ತೊಂದ್ ಕಡೆ ಹೋಟೆಲ್ಗಳಿಗೆ ಬೇಕಾದ ಕಮರ್ಷಿಯಲ್ ಸಿಲಿಂಡರ್ಗೆ ಮಾಲೀಕರು ಇನ್ನೂ ಪರದಾಡ್ತಾ ಇದ್ದಾರೆ. ಅವಶ್ಯಕತೆಗೆ ಅನುಗುಣವಾಗಿ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗಿದ್ದಾರೆ. ಕೆಲವರಿಗೆ ಸೌದೆ ಕಷ್ಟ ಆಗ್ತಿದೆ ಎಂದು ಇಂಡಕ್ಷನ್ ಮೊರೆ ಹೋಗ್ತಾ ಇದ್ದಾರೆ. ನಾವು ಕೇಂದ್ರದಿಂದ ಮನವಿ ಮಾಡೋದು ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಹತ್ರ ಇದ್ರ ಮೇಲೆ GST ಕಡಿಮೆ ಮಾಡಲಿ ಅಂತ, ಅಥವಾ 0 ಮಾಡಲಿ ಅಂತ. ಅದರಿಂದ ಇದನ್ನ ತಗೊಳ್ಳೋರು ಜಾಸ್ತಿ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಇವತ್ತು ನಾವು ಅಡಿಗೆಗೆ ಬೇಕಾಗಿರೋ LPGಗೆ ನಾವು ಬೇರೆ ದೇಶದ ಮೇಲೆ ನಂಬಿದೀವಿ, ಡಿಪೆಂಡೆಂಟ್ ಆಗ್ಬಿಟ್ಟಿದೀವಿ. ಇದಕ್ಕೆ ಪ್ರೋತ್ಸಾಹ ಕೊಟ್ಟರು, ನಮ್ಮಂತ ಇಂಡಸ್ಟ್ರೀಸ್ಗೆ ಪ್ರೋತ್ಸಾಹ ಕೊಟ್ಟರು, ನಾವು ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಪ್ರೌಢ ಹೇಳ್ತೀವಿ. ಒಟ್ಟಿನಲ್ಲಿ ಈ ಎಲ್ಲಾ ಸಮಸ್ಯೆಗಳ ಕುರಿತು ಏಪ್ರಿಲ್ 10ರಂದು ಆಹಾರ ಸಚಿವ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಅಂದೇ ತೀರ್ಮಾನವಾಗುತ್ತೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.